ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಿಂಕಿ ಡೈಯಿಂಗ್ ಮತ್ತು ತುಳುವ ಬೊಳ್ಳಿ ಪ್ರತಿಷ್ಠಾನ ಇವರು ಒಟ್ಟಿಗೆ ಸೇರಿ ಇಲ್ಲಿ ಆಟಿ ಅಮಾವಾಸ್ಯದ ದಿನ ಕಷಾಯ ಹಾಗೆ ಮೆಂತೆ ಗಂಜಿಯ ವಿತರಣೆ ನಡೀತಾ ಇದೆ. ನನ್ನ ಜೊತೆಯಲ್ಲಿದ್ದಾರೆ ದಯಾನಂದ್ ಕತ್ತಲ್ ಸರ್, ಹಾಗೆ ಡಿಂಕಿ ಡೈನ್ನ ಓನರಾಗಿರುವಂತಹ ಸ್ವರ್ಣ ಸುಂದರ್ ಸರ್, ಹಾಗೆ ಖ್ಯಾತ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಸರ್. ಇವೆಲ್ಲರಿಗೂ ಕೂಡ ಗೊತ್ತಿದೆ, ತುಳುನಾಡಲ್ಲಿ ಆಟಿಯ ದಿನ, ಅಮಾವಾಸ್ಯೆಯ ದಿನ ವಿಶೇಷವಾಗಿ ನಾವು ಈ ಕಷಾಯ ಕೊಡ್ತೀವಿ ಅಂತ. ಇದನ್ನ ಆಯೋಜನೆಯನ್ನು ಪ್ರತಿ ವರ್ಷ ಮಾಡಿ ಉಚಿತವಾಗಿ ಇದರ ವಿತರಣೆಯನ್ನು ಕೂಡ ಮಾಡ್ತಾ ಬಂದಿರುವಂತಹ ನಮ್ಮ ತುಳುನಾಡ ಸಂಸ್ಕೃತಿಗೆ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಸ್ವರ್ಣ ಸುಂದರ್ ಸರ್ಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಏನು ಹೇಳೋಕೆ ಇಷ್ಟಪಡ್ತೀರಾ? ಬೆಳಿಗ್ಗೆಯಿಂದ ಫುಲ್ ಕ್ಯೂ, ಇಡೀ ರೋಡೆಲ್ಲ ಎಲ್ಲ ಜನ ಸಾಗರ ಅಲ್ವಾ? ಇದು ಇವತ್ತು 6 ಗಂಟೆಗೆ ನಾವು ಪ್ರಾರಂಭ ಮಾಡುವುದು ಅಂತ ಹೇಳಿ ನಾನು ಕೂಡ ಒಂದು 5 ಗಂಟೆಗೆ ಇಲ್ಲಿ ಬೇಗನೆ 1 ಗಂಟೆ ಬಂದಿದ್ದೇನೆ. ಇಲ್ಲಿ 5 ಗಂಟೆಗೆ ಬರುವಾಗ ಕೂಡ ಈ ಬಾಗಿಲನ್ನೆಲ್ಲ ಜನ ಸೇರಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಇದೊಂದು 12 ವರ್ಷದ ಹಿಂದಿನ ಒಂದು ಚಿಂತನೆ. ಇದು ಯಶಸ್ವಿ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಹೆಚ್ಚು ಹೆಚ್ಚು ಜನ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಯಾಕೆಂದರೆ ಈ 12 ವರ್ಷದ ಹಿಂದೆ ನಾವೊಂದು ಈ ಒಂದು ವಿಷಯದಲ್ಲಿ ಮಾತಾಡುವಾಗ ನಮಗೆ ದಯಾನಂದ ಕತ್ತಲ್ ಸರ್ ಅವರು ಕೆಲವೊಂದು ವಿಷಯಗಳನ್ನು ಆಟಿಯ ಒಂದು ವಿಶೇಷತೆಯನ್ನು ಮಾತಾಡ್ತಾ ಈ ಒಂದು ಕಷಾಯದ ವಿಷಯ ಕೂಡ ಹೇಳಿದರು. ಆಗ ನಮಗೊಂದು ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದೊಂದು ನಶಿಸಿ ಹೋಗ್ತದೆ ಏನೋ ಅಂತ. ಮಂಗಳೂರಿನಂಥ ಒಂದು ನಗರದಲ್ಲಿ ಇಂಥದ್ದನ್ನು ಹೆಚ್ಚಿನವರು ನೋಡಿರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅಪಾರ್ಟ್ಮೆಂಟ್ಗಳು, ಫ್ಲಾಟ್ಗಳು ಇರುವುದರಿಂದಾಗಿ ಇವರಿಗೆ ಇದನ್ನು ಕಾಣಲಿಕ್ಕೆ ಸಿಗುವುದಿಲ್ಲ. ಅವರಿಗೆ ಕೂಡ ಒಂದು ಕಷಾಯವನ್ನು ಕುಡಿಯುವಂಥ ಒಂದು ಅವಕಾಶ ಸಿಗಬೇಕು, ಅವರು ಕೂಡ ಇದರ ಸದುಪಯೋಗ ಪಡೀಬೇಕು ಎಂಬ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೆವು. ಯಾಕೆಂತ ಹೇಳಿದರೆ ಹೆಚ್ಚಿನ ಮಾಹಿತಿ ಕೊಡುವವರು ನಮ್ಮ ದಯಾನಂದ ಕತ್ತಲ್ ಸರ್ ಅವರು. ಈ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಆಗಲಿ ಅಥವಾ ಯಾವುದೇ ವಿಷಯಗಳನ್ನು ಮಾಡಿ ಕೂಡ ಅವರೊಂದು ನಿರರ್ಗಳವಾಗಿ ಅದನ್ನು ನಮಗೆ ಒಂದು ಹೇಳಿಕೊಡುವಂಥ ವಿಷಯ ಖುಷಿ ಕೊಡ್ತಾ ಇದೆ. ಆದ್ದರಿಂದ ನಮ್ಗೆ ಕೂಡ ಒಂದು ಪ್ರೇರಣೆ ಆಗಿದೆ. ಅವರಾಗಿ ನಮಗೆ ಆಗಲಿಕ್ಕೆ ಆಗದಿದ್ದರೂ ಕೂಡ, ಮಾತಾಡಲಿಕ್ಕೆ ಆಗದಿದ್ದರೂ ಕೂಡ ನಾವೊಂದು ಖುಷಿಯಲ್ಲಿ ಈ ಒಂದು ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ಸಾವಿರಾರು ಜನ ಬಂದು ಇಲ್ಲಿ ಸೇರುವುದು, ಸಾವಿರಾರು ಜನ ಬಂದು ಇದೊಂದು ಉಪಯೋಗವನ್ನು ಪಡೆಯುವುದಂತ ಹೇಳಿದರೆ ತುಂಬ ಖುಷಿ ಕೊಡುವ ವಿಷಯ. ಅದರಿಂದಾಗಿ ನಾವು ಕೂಡ ತುಂಬ ಖುಷಿಯಿಂದ, ತುಂಬ ತೃಪ್ತಿಯಿಂದ ಈ ಒಂದು ಏನು ನಾವೊಂದು ತುಳುವಿನಲ್ಲಿ ಹೇಳ್ತಾರೆ, ಒಂದು ಒಳ್ಳೆಯ ಲೇಸ್ ಅಂತ ಹೇಳ್ತೀವಿ. ಈ ಲೇಸ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನೂ ಕೂಡ ನಿರಂತರವಾಗಿ ನಡಿಬೇಕು. ಈವನ್ ಇದು ಒಂದು ಕೊರೋನಾ ಟೈಮ್ನಲ್ಲಿ ಕೂಡ ಇದನ್ನು ನಾವು ನಿಲ್ಲಿಸಲಿಲ್ಲ. ಆಗ ಕೂಡ ಇದನ್ನು ನಾವು ಮುಂದುವರಿಸಿಕೊಂಡು ಇದು ಎಲ್ಲರ ಆಶೀರ್ವಾದ ಇದಕ್ಕೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟ ಇದೆ. ಇಷ್ಟು ಜನರಿಗೆ ಒಂದು ಕಷಾಯ ಕೊಡೋದು ಅಂತ ಹೇಳಿದರೆ ಅದರ ಆ ಒಂದು ಏನು ಮರದ ಕೆತ್ತೆಯನ್ನು ತಂದು ಅದರ ತೊಗಟೆಯಿಂದ ನಾವು ಸರಿಯಾದ ರೀತಿಯಲ್ಲಿ ಒಂದು ಶಾಸ್ತ್ರಬದ್ಧವಾದ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿ ಜನರಿಗೆ ಒದಗಿಸಬೇಕು. ಅದರಿಂದಾಗಿ ಭಾಳ ಒಂದು ಖುಷಿ ಕೊಡುವಂಥ ಒಂದು ವಿಷಯ. ಅದರಿಂದಾಗಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಾಗ ಅವರು ನಗುಮುಖದಿಂದ ಈ ಒಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಿಂದ ತುಂಬ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಪ್ರತಿ ವರ್ಷ ಹೀಗೆ ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಕೂಡ ಆಶಿಸ್ತಾ ನಿಮಗೆ ತುಳುನಾಡಿನ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೊತೆಯಲ್ಲಿ ದಯಾನಂದ್ ಕತ್ತಲ್ ಸರ್ ಇದ್ದಾರೆ. 92.7 ಬಿಗ್ ಎಫ್ಎಂನಲ್ಲಿ ಅವರ ಪ್ರಸಿದ್ಧ ಕಾರ್ಯಕ್ರಮ ಬರ್ತಾ ಇದೆ, ಒಳ್ಳೆ ಬಂದು ಪ್ರತಿದಿನ ಬೆಳಿಗ್ಗೆ ಅಲ್ವಾ? ಎಸ್, 5 ಗಂಟೆಯಿಂದ 8 ಗಂಟೆ. ಈಗ ಮತ್ತೊಮ್ಮೆ 92.7 ಬಿಗ್ ಎಫ್ಎಂನಲ್ಲಿ ಇದರ ಮಹತ್ವದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಈ ತುಳುತೆ ನನಗೆ ಬಹಳ ಹೆಮ್ಮೆ ಉಂಟು. ನಮ್ಮ ಬದುಕಿಗೆ ನಮ್ಮ ಹೊಸ ತಿರುವನ್ನು ತಂದಿದ್ದು. ಮೊದಲೆಲ್ಲ ನಾನು ಅದರಲ್ಲಿ ಆಸಕ್ತನಾಗಿರಲಿಲ್ಲ. ಹಾಗೆ ವರ್ಷವರೆಗೂ ನನ್ನ ಕರೆದಾಗ ಬಂದಿದೆ. ಅದು ಒಂದು ಬೆಳ್ಳಿ ಕೊಡುಪು ಕಾರ್ಯಕ್ರಮ ನನ್ನ ಹೃದಯಾಂತರ್ಗತವಾದಂಥ ಏನಿಲ್ಲ ತುಳುನಾಡಿನ ಸಂಸ್ಕೃತಿಯ ವಿಷಯಗಳಿದ್ದಾನೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಜನರಿಗೆ ತಿಳಿಸಬೇಕು ಸಾಕಾಂಶ. ಅದರಲ್ಲಿ ಇದು ಒಂದು ನಮ್ಮ 12 ತಿಂಗಳಲ್ಲಿ ತುಳುನಾಡಿನಲ್ಲಿ 12 ತಿಂಗಳಿಗೂ ಒಂದೊಂದು ಕಾರ್ಯಕ್ರಮಗಳಿದೆ, ವಿಶೇಷತೆ. ಭೂಮಿ ತಾಯಿಯನ್ನು ನಾವು ತಾಯಿ ಅಂತ ಕರೆಯೋದು ಎಲ್ಲ ಕಡೆ ಆಗಲ್ಲ. ತಾಯಿ ಇಲ್ಲಿ ಭೂಮಿ ತಾಯಿ ಹೆಣ್ಣು ಹೋದ ಹೆಂಗ ಸಾಕುವಂಥ ದಿನ, ಹುಟ್ಟಾಗುವ ದಿನ ಯಾವುದು ಅಂತ ಕೇಳಿದರೆ ಕೆಟ್ಟ ಸದ ದಿನ, ಅದಕ್ಕೂ ಆಚರಣೆ. ಭೂಮಿ ತಾಯಿ ಫಲವತಿಯಾಗುವ ದಿನ ಯಾವುದು ಅಂತ ಕೇಳಿದರೆ ಸುತ್ತಿ ಹೋಗು ಪಕ್ಕು ಬರುವಂಥ ಸಂಕ್ರಾಂತಿ, ಅಂದರೆ ವಿಶ್ವ ಹಬ್ಬ, ಏಪ್ರಿಲ್ 14 ಆ ಸಂಕ್ರಾಂತಿ. ಆ ಸಂದರ್ಭದಲ್ಲಿ ತಾನು ಎಲ್ಲ ಹಣ್ಣುಗಳೆಲ್ಲ ಬೆಳೆದಾಗ ಮುಂದೆ ಬರುವಂಥ ಆಷಾಢ ಇದೆ, ಒಂದು ದೇಶಕ್ಕಾಗ್ತದೆ 4 ತಿಂಗಳಲ್ಲಿ
ಪ್ರಥಮ ಬೆಳೆ, ಅದು ಬೆಳೆ, ಅದು ದೇವರ ಬೆಳೆ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ತಯಾರಾಗಬೇಕು. ಮತ್ತು ಆಟಿ ತಿಂಗಳು ವಿಶ್ರಾಂತಿ ಇರಬೇಕು. ಆವಾಗ ಜೋರು ಮಳೆ ರೋಗ ಬರುವಂಥ ಸಂದರ್ಭ, ಆವಾಗ ತಿನ್ನಕ್ಕಿಂತ ಅದಕ್ಕೆ ಪೂರ್ವ ತಯಾರಿಯಾಗಿ ತಯಾರು ಮಾಡ್ತಾಯಿದ್ವಿ. ಅದು ಹಲಸಿನ ತೊಳೆಗಳನ್ನು ಎಲ್ಲ ಮಾಡುವಂಥ ತುಂಬ ಖಾದ್ಯಗಳಿದೆ. ಅದೇ ರೀತಿ ಆಟಿ ತಿಂಗಳ ಇನ್ನೊಂದು ವಿಶೇಷತೆ, ಭೂಮಿ ತಾಯಿ ಹಸಿರು ವರ್ಣದ ಸೀರೆಯಿಂದ ಅಂದರೆ ಉಡುಗೆಯಿಂದ ಕಂಗೊಳಿಸುವಂಥ ಸಮಯ. ಆ ತಾಯಿ ಬಹಳ ಸೌಂದರ್ಯತೆಯಾಗಿ ಕಾಣುವಂಥ ಸಮಯ. ಅದಕ್ಕೋಸ್ಕರನೇ ತುಳುವಾಲ ಬಲೀಂದ್ರನ ಸಂಧಿಯಲ್ಲಿ ಬರುವಂಥ ಆಟಿದ ಅಮಾವಾಸ್ಯೆಗೆ ಸೋಣದ ಸಂಕ್ರಾಂತಿಗೆ ಒಂದೆಂದ ಪರಕಣೆ ತುಳುನಾಡು. ಆಟಿ ಅಮಾವಾಸ್ಯೆಗೆ ತಾಯಿಯನ್ನು ಕರೆಸುವುದು ಯಾಕಂತ ತಾಯಿಗೆ ಮಾತ್ರ ಮಕ್ಕಳಿನ ನೋವು ಮಗುವಿಗೆ ಹಾಗೆ ಆ 31 ದಿವಸದಲ್ಲಿ ಕೂಡ ವಾತ ಪಿತ್ತ ಕಫ ಸಹಿತವಾದಂಥ 108 ವಿಧದ ರೋಗಗಳಿಗೆ 1008ಕ್ಕೂ ಮೀರಿದಂಥ ಗಿಡಮೂಲಿಕೆಯ ಮದ್ದುಗಳ ಸಂಕುಲ ಈ ನೆಲದಲ್ಲಿ ದಾಸರಕ ಮತ್ತು ಕನ್ನಪಡ ಅಂತ ಅದಕ್ಕೆ ಕನ್ನಡದಲ್ಲಿ ಏನು ಹೆಸರು ನನಗೆ ಗೊತ್ತಿಲ್ಲ. ಆ 2 ಗಿಡವನ್ನು ಬಿಟ್ಟು ಮತ್ತು ಎಲ್ಲದರ ಮತ್ತೊಂದು ಹಿಂದೆ ಬಳಕೆ ಮಾಡಬೇಕು. ಆದರೆ ಈಗ ದಾಸರಕ್ಕೂ ಕೂಡ ಮದ್ದಿಗೆ ಆಗ್ತದೆ. ಹೀಗೆ ಇದನ್ನು 31 ದಿವಸದಿಂದ 16 ದಿವಸ ಕಷಾಯವನ್ನು ಕೊಡ್ತಾ ಇದ್ದೀವಿ. ಆಯಿತಾ? ಎಲ್ಲ ಕಷಾಯಗಳಲ್ಲಿ ಒಂದು ಶ್ರೇಷ್ಠ ಕಷಾಯ ಆಳೆಗೆತ್ತೆ ಕಷಾಯ. ಅದು ಒಳ್ಳೆಯದಾಗಲಿ, ಬೇರೆದಾಗಲಿ, ಚಿಂತಾಗಲಿ, ನಾನೇದಾಗಲಿ, ಬೆಂಜೆದಗತ್ತೆ, ಇಪ್ಪದಗತ್ತೆ, ಈಗ ಶತಾವರಿ ಅಂತ ಹೇಳ್ತೇವೆ, ಅದಕ್ಕೆ ಉದುರಿಗೆ ಹೆಸರು. ಹೌದು, ಅದು ಬಹಳ ಮಹತ್ವದ್ದು. ಅದರಲ್ಲಿ ಕಿರುಮೆಲು ಕಂಡೆ ಅಂತೇಳಿ ನಂಜನ್ನು ಹೊರಗೆ ತುಂಬ ಇದೆ. ಅದರಲ್ಲಿ ಹಾಳೆ ಮರ ಕಷಾಯ ಏಕೆ ಶ್ರೇಷ್ಠ? ಅದು ಆಟಿ ಅಮಾವಾಸ್ಯೆಯ ದಿವಸ ಮಾತ್ರ ಕುಡಿಬೇಕು, ಬ್ರಾಹ್ಮಿ ಮುಹೂರ್ತಕ್ಕೆ ಕುಡಿಬೇಕು. ಅದೊಂದು ವಿಶೇಷತೆ. ಅದು ಆ ದಿವಸ ಬಿಟ್ಟು ಬೇರೆ ದಿವಸ ಕುಡಿಲಿಲ್ಲ. ನಾವು ವರ್ಷ ಪೂರ್ತಿ ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾರೆ. ಹಾಗಾದರೆ ಅದನ್ನು ಕುಡಿಯುವ ಕ್ರಮ ಹೇಗೆ? ಅದಕ್ಕೊಂದು ಸಾಂಪ್ರದಾಯಿಕ ಚೌಕಟ್ಟನ್ನು ಕಟ್ಟಿದ್ದಾರೆ. ಹೇಗೆ? ಆಟಿ ಅಮಾವಾಸ್ಯೆಯ ಮುಂಚಿನ ದಿವಸ ಮನೆಯ ಯಜಮಾನ ಹಾಡಿನ ಮಧ್ಯಕ್ಕೆ ಹೋಗಿ ಹಾಳೆ ಮರದ ಗಿಡವನ್ನು ಸ್ವಚ್ಛಗೊಳಿಸಿ ಅದಕ್ಕೊಂದು ನೂಲು ಕಟ್ಟಿ ಅದರ ಬುಡದಲ್ಲಿ ಕಲ್ಲಲ್ಲೇ ಕೆತ್ತಬೇಕು, ಕತ್ತಿಯಲ್ಲಿ ಕೆತ್ತಲಿಕ್ಕಿಲ್ಲ, ಅದಕ್ಕೆ ಅನುಕೂಲವಾಗಿ ಕೆತ್ತಲಿಕ್ಕೆ ಕಲ್ಲನ್ನು ಅದರೊಂದು ಕೇಬಳ ಹೋಗಿ ಸ್ವಾಮಿ ಸತ್ಯಗಳೇ ಎಲ್ಲ ನಾಳೆ ಕಾಲ ಗಂಟೆಗೆ ಬರ್ತೇವೆ, ಮರ್ದಾಯನ ಮರದಲ್ಲಿ ಮರ ಕಿತ್ತೋದು ಅಂತ ಕೈ ಮುಗಿದು ಮದ್ದಾದ ಮದ್ದುಗಳಿಗೆಲ್ಲ ಇರಬೇಕು, ಕೈ ಮುಗಿದು ಮರು ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕಿಂತ ಬತ್ತಲೆ ಹೋಗಬೇಕು, ಕತ್ತಲೆಯಲ್ಲಿ ಬೆತ್ತಲೆ ಹೋಗಬೇಕು ಅಂತ ಹೇಳಿದ್ರು. ನಾವೇನು ಕೂತು ಶರೀರದಲ್ಲಿ ನವರಂಧ್ರ ಮಾತ್ರ, ರೋಮಗಳು ಕೂಡ ಪ್ರಕೃತಿಯ ಶಕ್ತಿಯನ್ನು ಸೆಳೆಯುವಂಥ ಶಕ್ತಿ ಇದೆ. ಆದ್ದರಿಂದ ಆತ ತಲೆಗೊಂದು ಉಂಡಾಸು, ಸೊಂಟಕ್ಕೊಂದು ಎಳೆತಾರೆ, ನಂಗೋಟಿ ಅದು ಮಾತ್ರ ಕಟ್ಕೊಂಡು ಹೋಗಿ ಕಾಡಿನ ಮಧ್ಯೆ ಕೆತ್ತೆಯನ್ನು ಕೆತ್ತಿ ತರಲಿಕ್ಕೆ ಹೋಗುವಾಗ ಹೆಂಡತಿಯಲ್ಲಿ ಹೇಳೋದು, ಒಂದು ಗೋಲ್ಕಲ್ಲು ದಿಕ್ಕಿಲಿಗೆ ಮಾಡಲ ಅಂತ ಬಿಳಿ ಕಲ್ಲನ್ನು ಒಲೆಗೆ ಹಾಕೋತೇವೆ, ಈಗಿನ ಗ್ಯಾಸಿಗೆಲ್ಲ ಕಟ್ಟಿಗೆ ಹಾಕೋ ಹೋಗಿ ಈತ ಕೆತ್ತೆಯನ್ನು ಕೆತ್ತಿ ತಂದು ಇದು ಜಜ್ಜಿ ರಸ ತೆಗೆದು ಇದು ಗೆಂಡ ಆಗ್ತದೆ, ಹಾಕುವಾಗ ಕಷಾಯ ಇದನ್ನೆಲ್ಲ ಕುಡಿದು ಕಹಿ ಅಲ್ಲ ಒಗರು. ಅದಕ್ಕೋಸ್ಕರ ಬೆಲ್ಲ ತಿನ್ನಬೇಕು, ಅದು ಉಷ್ಣ. ಅದಕ್ಕೋಸ್ಕರ ಹಾಳೆ ಕೆತ್ತೆ ಕಷಾಯ ಕುಡಿದಾದ್ಮೇಲೆ ಮೆಂತೆ ಗಂಜಿ ಅನ್ನುವಂಥ ಪದ್ಧತಿ ತಪ್ಪು. ಒಂದು ಸೇರು ಮೆಂತೆ ತಿಂದರೆ ಒಂದು ಮೆಂತೆ ಎಷ್ಟು ಚೆಂದ ಆಗ್ತಾರೆ ಅಂತ ನೀವು ತಿನ್ನಬೇಡ ಜಾಸ್ತಿ ತಿನ್ನ. ಒಂದು ಸೇರು ಮೆಂತೆ ತಿಂದರೆ ಒಂದು ಮೆಂತೆ ಅಷ್ಟು ಚೆಂದ ಆಗ್ತದೆ. ಹೊಸ ಮದುಮಗಳಿಗೆ ಅದು ಪ್ರೋಟೀನ್, ಹೊಸ ಮದುಮಗಳಿಗೆ ಅದು ಮಾಡಲೇಬೇಕು, ಕೊಡಲೇಬೇಕು, ಈ ಪದ್ಧತಿ. ಇಂಥ ವ್ಯವಸ್ಥೆ ಇದನ್ನು ಕೊಡುವುದರೊಂದಿಗೆ ಹಳೆ ಕೆತ್ತೆ ಕಷಾಯ ಕುಡಿಯುವುದು, ಅದು ಕೈಯ ಎಲ್ಲ ಕೊಡೋದು, ಮಕ್ಕಳನ್ನು ಮಂಗ ಮಾಡಲಿಕ್ಕೆ. ಇಲ್ಲಿ ವಿಶೇಷತೆ ಏನಂದರೆ ಹಾಳೆ ಮರದ ಮಹತ್ವ ಜನಗಳಿಗೆ ಗೊತ್ತಾಗಬೇಕು. ನಾವಿದನ್ನು ಮಾಡುವ ಉದ್ದೇಶ ಹಾಳೆ ಮರ ಅಂತ ಹೇಳಿದ್ರೆ ಅದು ಕೇವಲ ಸಸ್ಯಶಾಸ್ತ್ರೀಯ ಹೆಸರಲ್ಲಿ ರಾಷ್ಟ್ರೀಯ ಸ್ಥಾನವಶ ಹೌದು, ಸಪ್ತಪರ್ಣಿ ಸಂಸ್ಕೃತದಲ್ಲಿ ಹೌದು, ತುಳುವಲ್ಲಿ ಹಾಳೆ ಮರ ಹೌದು, ಹಾಳೆ ಹೌದು. ಆದರೆ ಅದು ಯಾಕೆ ಉಳಿಬೇಕು ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಠ, ಮಂದಿರ, ಗುಡಿ, ಗೋಪುರ, ದೇವಸ್ಥಾನ, ಚರ್ಚ್, ಮಸೀದಿಗಳಿದ್ರು ಹಾಳೆ ಥರದ ಹಾಳೆ ಮರ ಇತ್ತು. ಯಾಕೆ? ಅದು ಸಿಡಿಲು ಕೆಲಸ ಮಾಡ್ತಾ ಇರ್ತದೆ, ಸಿಡಿಲು ನಿರೋಧಕ. ಈಗ ಸಿಡಿಲು ಕಟ್ತಾರೆ ಅಲ್ವಾ? ಅದರೊಂದಿಗೆ ಒಂದು ಧರ್ಮನೇಮ ಆಗುವುದಾದರೆ 7.5 ಕೋಲಿನ ಹಾಳೆ ಮರದ ಕಂಬ ಆಗಬೇಕು. ಮದುವೆ ಆಗೋದಂತಂದರೆ ಮುಹೂರ್ತ ಕಂಬ ಹಾಳೆ ಮರದ್ದೇ ಆಗಬೇಕು. ಗಂಡ ಮದುಮಗಳಿಗೆ ಚಪ್ಪಲಿ ಕೂಡ ಹಾಳೆ ಮರದ್ದೇ ಆಗಬೇಕು, ಕಡ ಅಂತ ಹೇಳೋದು. ತೋರಣ ಕೂಡ ಹಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಳೆ ಮರವನ್ನು ಇಷ್ಟೆಲ್ಲ ಚಂದದ ಹೆಸರಿತ್ತು. ಆಂಗ್ಲರು ಏನು ಬರೆದಿದ್ದಾರೆ? ದ ಡೆವಿಲ್ ಟ್ರೀ ಅಂತ ಬರ್ತದೆ. ಅದು ಡೆವಿಲ್ ಟ್ರೀ ಅಲ್ಲ, ಅದು ಡಿವೋಷನಲ್ ಟ್ರೀ. ಅದನ್ನು ಉಳಿಸಬೇಕು.